ಹಾಯ್ ಫ್ರೆಂಡ್ಸ್, ಬನ್ನಿ ಚಟ್ನಿ ಪುಡಿ ಮಾಡುವ ವಿಡಿಯೋ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ. ಹಾಗಾಗಿ ಸೀದಿ ಸಿಸ್ಟರು ಕೇಳಿದ್ರು ಚಟ್ನಿ ಪುಡಿ ಮಾಡೋ ತೋರಿಸ್ರಿ ಅಂತ. ಈ ಥರ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಸೀಜಿ ಅಕ್ಕ ಇದ್ದೀರಾ? ಇದ್ದರೆ ನೋಡ್ಕೊಳ್ಳಿ, ನಿಮಗೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಶೇಂಗಾ ಬೀಜನ ಕ್ಲೀನಾಗಿ ಹುರ್ಕೊಂಬಿಡ್ಬೇಕು. ನೆಕ್ಸ್ಟು ನೋಡಿ, ಇಷ್ಟೆಲ್ಲ ಐಟಮ್ಸ್ ಇಟ್ಕೊಂಡಿದ್ದೀನಿ. ಗುರಾಳು ಮತ್ತು ಪುಟಾಣಿ ಕಾಳು ಅಂದರೆ ಅಚ್ಚಕಡಲೆ ಮತ್ತು ಮೆಣಸಿನ್ಕಾಯಿ, ಓಕೆನಾ. ಬೆಳ್ಳುಳ್ಳಿ, ಉಪ್ಪು, ಕರಿಬೇವು ಇವನ್ನೆಲ್ಲ ಹಂಚಿನಾಗ ಹಾಕಿ ಹುರಿದುಕೊಳ್ಳೋಣ, ಓಕೆನಾ. ಕ್ಲೀನಾಗಿ ಹುರಿದು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊತೀನಿ, ಓಕೆನಾ. ಪೌಡ್ರ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಥರ ಗುರಾಳನ್ನ ಹುರ್ಕೊಳ್ಳೋಣ, ಓಕೆನಾ. ಸ್ವಲ್ಪ ಚಟ ಅಂತ ಸಿಡಿತಾ ಇದ್ದಾವೆ ನೋಡಿ, ಸೌಂಡ್ ಕೇಳಿಸ್ತಾ ಇದೆಯಾ? ಈ ಥರ ಹುರಿಬೇಕು, ಓಕೆನಾ. ಈ ಥರ ಸೌಂಡ್ ಬರಬೇಕು, ಓಕೆನಾ. ನೆಕ್ಸ್ಟು ಇವನ್ನೆಲ್ಲ ಹುರಿದು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ, ಓಕೆನಾ ಫ್ರೆಂಡ್ಸ್. ನೆಕ್ಸ್ಟು ನೋಡಿ, ಮಿಕ್ಸಿ ಜಾರು ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಮಾಡ್ಕೊಳ್ಳೋಣ ಅಂಥೇಳಿ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಬರ್ತವೆ, ಖಾರನೂ ಇರ್ತವೆ, ಹಂಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಪುಟಾಣಿ ಕಾಳು ತೊಗೊಂಡಿದ್ದೀನಿ, ಅಂದರೆ ಹುರ್ಗಡ್ಲೆ ಅಂತಾರಲ್ವ, ಅಚ್ಚಕಡಲೆ, ಹುರ್ಗಡ್ಲೆ, ಪುಟಾಣಿ ಕಾಳು ಅಂತಾರವನ್ನ, ಅವನ್ನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಉಪ್ಪು, ಬೆಳ್ಳುಳ್ಳಿ, ಕರಿಬೇವು ತೊಗೊಂಡಿದ್ದೀನಿ, ಓಕೆನಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಶೇಂಗಾ ಬೀಜ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಓಕೆನಾ. ನೆಕ್ಸ್ಟು ಇವೆಲ್ಲ ಹುರಿದು ಎಲ್ಲ ಮುಗಿದ್ಮೇಲೆ ಮಿಕ್ಸಿಗೆ ಹಾಕ್ತೀನಿ. ಯಾವ ಥರ ಪೌಡ್ರ್ ಆಗುತ್ತೆ ನೋಡ್ಕೊಳ್ಳಿ. ಎಲ್ಲ ಅಡುಗೆಗಳಿಗೂ ಪಲ್ಯಗಳಿಗೆ ಹಾಕ್ಬೋದು, ಪ್ರತಿಯೊಂದು ಪಲ್ಯ ಮಾಡ್ತೀವಲ್ವಾ ಅದಕ್ಕೆಲ್ಲ ಯೂಸ್ ಮಾಡಿ, ಸೂಪರ್ ಇರುತ್ತೆ, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಪುಟಾಣಿ ಪುಡಿ ಏನಿತ್ತಲ್ಲ, ಪುಟಾಣಿ ಕಾಳು, ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡೆ. ಅದೇ ಜಾರಲ್ಲಿ ಶೇಂಗಾ ಬೀಜನ ಹುರ್ಕೊಳ್ಳೋಣ ಅಂತ ಹಾಕಿದ್ದೀನಿ, ಓಕೆನಾ. ಈಗ ಮಿಕ್ಸಿ ಮಾಡ್ಕೊಂಬಿಡೋಣ, ಓಕೆನಾ ಫ್ರೆಂಡ್ಸ್. ಜರ್ರ ಅಂತ ಅನ್ಸ್ಬಿಡೋಣ ಫ್ರೆಂಡ್ಸ್. ಅಚ್ಚಕಡ್ಲೆನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಪೌಡ್ರಾಗಿದೆ. ನೆಕ್ಸ್ಟು ಅದೇ ಜಾರಲ್ಲಿ ಶೇಂಗಾ ಬೀಜ ಹುರಿದಿರೋವು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೊತೀನಿ. ನೆಕ್ಸ್ಟು ಗುರಳನ್ನ ಇವನು ಬಿಸಿ ಮಾಡಿದ್ನಲ್ಲ, ಹುರಿದಿದ್ನಲ್ಲ, ಇವನು ಎಲ್ಲ ಸೇಮ್ ಅದೇ ಥರನೇ ಹುರ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಪೌಡ್ರ್ ಆದಮೇಲೆ ಡಬ್ಬಿಗಳಿಗೆ ತುಂಬಿ ಇಟ್ಕೊಂಬಿಡ. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಪುಟಾಣಿ ಪುಡಿ ಮತ್ತು ಗುರಾ ಪುಡಿ ಅಂದರೆ ಹುಚ್ಚಳ ಪುಡಿ, ಶೇಂಗಾ ಬೀಜದ ಪುಡಿ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಓಕೆನಾ. ಈ ಥರ ಪೌಡ್ರ್ ಮಾಡಿ ಡಬ್ಬಿ ಒಳಗೆ ಹಾಕಿ ತುಂಬಿಟ್ಕೊಂಡ್ರೆ ನಮಗೆ ಪಲ್ಯ ಮಾಡಿದಾಗ ಯೂಸ್ ಆಗುತ್ತೆ, ಓಕೆನಾ. ಹೇಗಿದೆ ಅಂತ ನನಗೆ ಒಂದ್ಸರಿ ಕಮೆಂಟ್ ಹಾಕಿ, ಓಕೆನಾ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಬ್ಬಾಗಿ ಎಲ್ಲರೂ, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಲ್ಲರೂ ಒಂದೊಂದು ಲೈಕ್ ಕೊಡಿ, ಓಕೆನಾ. ಶೇಂಗಾ ಬೀಜ ಯಾಕೆ ಈ ಥರ ಕಾಣಿಸ್ತಾ ಇದ್ದಾವೆ ಅಂತ ನೀವು ಕೇಳ್ಬೋದು. ಪಲ್ಯಗಳಿಗೆ ಹಾಕ್ತೀವಲ್ವಾ, ಅದರಲ್ಲಿ ಒಂದೊಂದು ಶೇಂಗಾ ಬೀಜ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಟೇಸ್ಟ್ ಬರುತ್ತೆ ಅಂತ ಆ ಥರ ಬಿಟ್ಟಿದ್ದೀನಿ, ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನೋಡಿ, ಚಟ್ನಿ ಪುಡಿ ಯಾವ ಥರ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಹಾಕೋದು ಮರಿಬೇಡಿ ಫ್ರೆಂಡ್ಸ್, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಓಕೆನಾ. ನೀವು ಸಹ ಈ ಥರ ಮಾಡ್ಕೊತೀನಿ, ಓಕೆನಾ. ಈ ಥರ ಮಾಡಿ ಡಬ್ಬಿ ಒಳಗೆ ಹಾಕಿ ತುಂಬಿಟ್ಕೊಳ್ಳಿ, ಪಲ್ಯ ಮಾಡಿದಾಗ ಯೂಸ್ ಆಗುತ್ತೆ, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಓಕೆ, ಬಾಯ್ ಬಾಯ್. ಫೈನಲಿ ಪುಡಿಗಳೆಲ್ಲ ರೆಡಿ ಆದವು ನೋಡಿ ಫ್ರೆಂಡ್ಸ್, ಹೇಗಿದೆ, ಓಕೆನಾ. ಈ ಥರ ಪುಡಿ ಮಾಡಿಟ್ಕೊಳ್ಳಿ. ಎಲ್ಲ ಏನೇನು ಪಲ್ಯ ಮಾಡ್ತೀರೋ ನಿಮ್ಮ ಮನೆಯೊಳಗೆ ಎಲ್ಲ ಪಲ್ಯಗಳಿಗೂ ಇದೇ ಥರ ಮಾಡಿ ಹಾಕಿ, ಓಕೆನಾ. ತುಂಬ ಸೂಪರ್ ಇರುತ್ತೆ. ರೆಡಿ ಇಟ್ಕೊಂಡ್ರೆ ಬೇಗ ಹಾಕೋಕ್ಕೆ ಅನುಕೂಲ ಆಗುತ್ತೆ, ಓಕೆನಾ. ನೋಡಿ ಯಾವ ಥರ ರೆಡಿ ಆಯಿತು ಅಲ್ವಾ, ಹೇಗಿದೆ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಸಬ್ಬಾಗಿ, ಪ್ರತಿಯೊಬ್ಬರು ಸಬ್ಬಾಗಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಬಾಯ್ ಬಾಯ್.